ಬ್ರೇಕ್ ಆದ್ಮೇಲೆ ಅಂಧ ಕಾನೂನು ವಿಶೇಷ ಚರ್ಚೆಯನ್ನ ಮುಂದುವರಿಸ್ತಾ ಮಾನವೀಯತೆಯನ್ನೇ ಮರೆತಂತಹ ಮನುಷ್ಯರು ಇವರು ಆಸ್ತಿಯನ್ನ ಕಬಳಿಸೋದಕ್ಕಾಗಿ ಏನೂ ಮಾಡಲು ಕೂಡ ಹೇಸದಂತಹ ಒಂದು ಮನುಷ್ಯರು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಂಧರ ಬಾಳಲ್ಲಿ ಆಟ ಆಡ್ತಾ ಇದ್ದಾರೆ, ಅವರನ್ನ ಬೀದಿ ಪಾಲು ಮಾಡಿದ್ದಾರೆ. ಈಗಾಗಲೇ ಅದಕ್ಕೆ ಹೋರಾಟವನ್ನ ನಡೆಸೋದಕ್ಕೆ ಕೂಡ ಮಾಡೋದಕ್ಕೆ ಇವರು ಹೊರಟಿದ್ದಾರೆ. ಆದ್ರೆ 3 ತಿಂಗಳಿಂದ ಇಂತಹ ಒಂದು ಪ್ರಕರಣ ನಡೀತಾನೆ ಇದೆ. ಇವರಲ್ಲಿ ಹೋಗಿ ಕೇಳ್ತಾ ಇದ್ದಾರೆ ಯಾಕೆ ಏನಾಗ್ತಾ ಇದೆ, ಅದಕ್ಕೆ ಯಾವುದಕ್ಕೂ ಉತ್ತರವನ್ನೇ ಕೊಡ್ತಾ ಇಲ್ಲ ಇಲ್ಲಿರುವಂತಹ ಶ್ರೀನಿವಾಸ್ ಮತ್ತು ಶ್ರೀಕಾಂತ್. ಇದರ ಬಗ್ಗೆ ಇನ್ನಷ್ಟು ಚರ್ಚೆಯನ್ನ ಮಾಡೋಣ. ಹೇಮಾವತಿ ಅವರೇ, ನೀವು ಹೇಳಿದ್ರಿ ಅಂದ್ರೆ 3 ತಿಂಗಳಿಂದ ಈ ರೀತಿಯಾಗಿ ಆಗ್ತಾ ಇದೆ ಅಂತ. ನೀವು ಕೇಳಿದ್ರ ಯಾಕೆ, ಏನು, ಏನಕ್ಕೆ ಮಾಡ್ತಾ ಇದ್ದೀರಿ ಅಂತ? ಎಷ್ಟು ಸಮಯದಿಂದ ಈ ರೀತಿಯಾಗಿ ಆಗ್ತಾನೆ ಇದೆ? ಅದೇ 3 ತಿಂಗಳಿಂದ ಆಗ್ತಾ ಇದೆ ಮೇಡಮ್. ನಾವು ಕೇಳಿದ್ರೆ ನೀವು ಅಂದ್ರೆ ಕೇವಲ 3 ತಿಂಗಳಿಂದ ಮಾತ್ರ ಅಥವಾ ಹಿಂದಿನಿಂದಲೇ ಇಂತಹ ಒಂದು ಘಟನೆಗಳು ಆಗಾಗ ನಡೀತಾನೆ? ಅಲ್ಲೇ ಇದು ಆಗ್ಲೇ ಇದು 2006ನೇ ಇಸ್ವಿಯಿಂದ ಏನೋ ನಡೀತಾ ಇದೆ ಅಂತೆ ಮೇಡಮ್. ಆದ್ರೆ ನಮಗ್ ಗೊತ್ತಿಲ್ಲ. ನಾವು ಇವಾಗ 10 years ಇಂದ ನಾವು ರಿಕೇನಿಂಗ್ ಸೇರ್ಕೊಂಡಿರೋದು. ಇದರಿಂದ ಈಚೆಗೆ ನಾವು ಸೇರ್ಕೊಂಡಾದ್ಮೇಲೆ ಏನೂ ಆಗಿರಲ್ಲ. ಇದೇ ಸ್ಟಾರ್ಟಿಂಗ್ ಅಲ್ಲಿ ಆಗಿದೆ ಮೇಡಮ್ ನಮಗೆ. ಯಾಕೆ ಅನ್ಸುತ್ತೆ, ಏನಿದೆ ಅದ್ರ ಹಿಂದೆ, ಏನಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ? ಅದು ಏನಕ್ಕೆ ಈ ತರ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ ಮೇಡಮ್ ನಮಗೆ. ಆದ್ರೆ ಇವಾಗ 3 ತಿಂಗಳಿಂದ ನಮಗೆ ಏನಾದ್ರು ನಾವು ಕೆಲಸ ಕೇಳಕ್ ಬಂದ್ರೆ ನಾವು ಕೆಲಸ ಕೊಡ್ಸಕ್ ಆಗಲ್ಲ, ನೀವೇ ಹುಡಿಕೊಂಡು ಹೋಗಿ ಕೆಲಸ ಕೇಳಕ್ ಏನಾರು ಹೋದ್ರೆ ನಾವ್ ಹೇಳ್ದಂಗ್ ನೀವು ಕೇಳ್ತೀರಾ ಅಂತ ಕೇಳ್ತಾರೆ ಮೇಡಮ್ ಶ್ರೀನಿವಾಸ್ ಅನ್ನೋರು. ಯಾವ ರೀತಿಯಾಗಿ ಏನ್ ಹೇಳಿದ್ರೆ ಏನ್ ಕೇಳ್ಬೇಕು ಅಂತ ಏನಾದ್ರು ಹೇಳಿದ್ರೆ? ನಾವು ಮೊದಲು ಟೆಲಿಫೋನ್ ಬೂತ್ ಇಟ್ಕೊಂಡಿದ್ದೆ ಮೇಡಮ್. ಅದರಿಂದ ನನಗೆ ಬಿಸ್ನೆಸ್ ಡೆಲ್ ಆಗೋಯ್ತು. ಸರಿ, ನಾನು ಒಂದ್ಸರಿ ಹೋಗಿದ್ದೆ ರಿಕೇನಿಂಗ್ ಕೆಲ್ಸಕ್ಕೆ ಸೇರಿ ಗಾರ್ಮೆಂಟ್ಸ್ಗೆ ಎಲ್ಲರೂ ಹೋಗೋಣ ಅಂತ ಕೇಳಕ್ ಹೋಗಿದ್ದೆ. ಸರಿ, ಅವ್ರೇನಂದ್ರು, ಸರಿ ನಾನು ಗಾರ್ಮೆಂಟ್ಸ್ ಅಲ್ಲಿ ಎಲ್ಲೂ ಸಿಗಲ್ಲಮ್ಮ ಹೆಮ್ಮ ಅಂದ್ರು. ಸರಿ, ನಾನು ನೋಡಿ ಸರ್ ಎಲ್ಲರೂ ನನಗೆ ಇದು ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ, ನನಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಂದೆ. ಸರಿ, ಅವ್ರೇನಂದ್ರು, ಸರಿ ನಾವು ಕೊಡಿಸ್ತೀವಿ, ನಾವು ಹೇಳ್ದಂಗೆ ನೀವು ಕೇಳ್ತೀರಾ ಅಂದ್ರು. ನೀವು ಕೇಳಿದ್ರ ಅವಾಗ ಹೇಗೆ ಅಂತ ಕೇಳಿದೆ. ಅವ್ರು ಅವರೇ ಏನೋ ಒಂಥರ ಕೆಟ್ಟ ಭಾವನೆಲ್ಲ ಕೇಳ್ಬಿಟ್ರು ಮೇಡಮ್. ನನಗೆ ಅದು ಇಷ್ಟ ಆಗಲಿಲ್ಲ. ನಾವು ಆ ಥರ ಎಲ್ಲ ಇಲ್ಲ ಸರ್, ನಾವು ಸಂಸಾರಸ್ಥರಲ್ಲಾಗಿ ಬಂದಿರೋದು, ನೀವು ಈ ಥರ ಎಲ್ಲ ಕೇಳಬೇಡಿ ನಮಗೆ ಅಂದೆ. ಸರಿ ಆಯ್ತಮ್ಮ, ನಾವು ಹಂಗಾರೆ ಎಲ್ಲೂ ಕೊಡ್ಸೋಕ್ಕಾಗಲ್ಲ ನಿನಗೆ, ನೀನು ರಿಕೇನಿಂಗ್ಗೆ ಸೇರಿಬಿಡೋದು. ಸರಿ ಆಯಿತು ಬಿಡಿ ಸರ್ ಅಂತ ನಾನು ಅದಕ್ಕೆ ಇದು ಮಾಡಿದೆ. ಮೊನ್ನೆನೂ ಒಂದ್ಸರಿ ಅದೇ ಥರನೇ ಕೇಳಿದ್ರು. ನಾನಂದು ಇಲ್ಲ ಸರ್ ಆಗಲ್ಲ, ನಾವು ಆ ಥರ ನಾವು ಹೆಣ್ಮಕ್ಳಲ್ಲ, ನೀವೆಲ್ಲ ಹೆಣ್ಮಕ್ಳಂತೆ ನಮ್ಮನ್ನು ಕೇಳಬೇಡಿ ನೀವು ಅಂತ ನಾನು ಸ್ವಲ್ಪ ಬೈದ್ಬಿಟ್ಟೆ ಅವರಿಗೆ. ಅವಾಗಲಿಂದ ನನ್ನ ಮೇಲೆ ಅವರು ಸ್ವಲ್ಪ ದ್ವೇಷ ಮಾಡಿದ್ರು. ಯಾರು? ಶ್ರೀನಿವಾಸ್ ಅವರು. ಅದಕ್ಕೆ ಶ್ರೀಕಾಂತ್ ಅವರ ಕೂಡ ಒಪ್ಪಿಗೆ ಇದೆಯಾ? ಅವರಿಗೂ ಗೊತ್ತಿಲ್ಲ? ಇಲ್ಲ, ಅವ್ರಿಗೆ ಗೊತ್ತಿಲ್ಲ. ಈ ಶ್ರೀನಿವಾಸನವ್ರು ಮಾತ್ರ ಈ ತರ ನಮ್ಮನ್ನೆಲ್ಲ ಕೇಳಿದ್ದಾರೆ. ಎಲ್ಲ ಹೆಣ್ಮಕ್ಳನ್ನ ಸ್ವಲ್ಪ ಅವರು ಅತ್ಯಾಚಾರ ಮಾಡಕ್ ಇದ್ ಮಾಡ್ಬಿಟ್ಟಿದ್ದಾರೆ. ಈ ಸಂಸ್ಥೆಯಲ್ಲಿ ಈ ರೀತಿಯಾದಂತಹ ಪ್ರಕರಣಗಳು ಕೂಡ ಇವೆ? ಹೌದು ಮೇಡಮ್. ಶ್ರೀನಿವಾಸ್ ಅವರು ಈ ರೀತಿಯಾಗಿ ಕೂಡ ಮಾಡ್ತಾ ಇದ್ದಾರೆ. ಎಷ್ಟು ಜನರು ಇದ್ದಾರೆ ಸದಸ್ಯರು ಅಲ್ಲಿ? ಎಷ್ಟು ಜನ ಹೆಣ್ಮಕ್ಳಿದ್ದಾರೆ ನಿಮ್ ಸಂಸ್ಥೆಯಲ್ಲಿ? ನಮ್ಮ ಸಂಸ್ಥೆಯಲ್ಲಿ ಎಲ್ಲ ಟ್ರೈನಿಂಗ್ ತಗೊಂಡು ಹೋಗ್ತಾ ಇರ್ತಾರೆ ಮೇಡಮ್. ಅದೇ ಈ ತರ ಕೇಳ್ತಾರಲ್ವಾ, ಅದೇ ಯಾರಿಗೂ ಇಷ್ಟ ಆಗೋದಿಲ್ಲ, ಅವರು ಬಿಟ್ಟು ಹೊರಟಿದ್ದಾರೆ ಮೇಡಮ್. ಓಕೆ, ಅಂದ್ರೆ ಈ ಹಿಂದಿನಿಂದಲೂ ಕೂಡ ಈ ರೀತಿ ಅಂತ ಕೇಳ್ತಾ ಇದ್ದಾರೆ, ಎಲ್ಲರ ಹತ್ರ ಕೂಡ ಕೇಳ್ತಾ ಇದ್ದಾರೆ. ಓಕೆ, ಆಗ ಯಾರು ಕೂಡ ಕಂಪ್ಲೇಂಟ್ ಮಾಡೋದಾಗ್ಲಿ ಅಥವಾ ಇವ್ರ ಬಗ್ಗೆ ಏನು ಯಾರ ಕೈಲಿ ನೀವು ಯಾರ ಹತ್ರ ಕಂಪ್ಲೇಂಟ್ ಕೊಡ್ತೀರೋ ಕೊಡಗಿ, ನಿಮ್ದೇನು ನಡೆಯಲ್ಲ, ಎಲ್ಲ ನಮ್ದೇ ಅವ್ರ ಮಾತು ಕೇಳ್ತಾರೆ ಅಂತ ಹೇಳ್ತಾರೆ ಮೇಡಮ್. ಓಕೆ, ನೀವೀಗ ಇಲ್ಲ ನಾನು ಆಗೋದಿಲ್ಲ ಅಂತ ಹೇಳಿದಿರಿ, ನಾನೊಬ್ಳು ಸಂಸಾರಸ್ಥೆ ಅಂತ ಏನ್ ಹೇಳಿದ್ರು? ಆನಂತರ ಅವ್ರು ಹೇಳಿದೆ ಈಗ ಆಗೋದಿಲ್ಲ, ಕೆಲಸ ಕೊಡ್ಸೋದಕ್ಕೆ ಆಗೋದಿಲ್ಲ ಅಂತ ನೇರವಾಗಿ ಹೇಳ್ಬಿಟ್ರೆ ನಿಮ್ಗೆ ಹೇಗೆ? ನಮ್ಗೆ ಅದು ಕೆಟ್ಟ ಹೊರಡು ಹೇಳಕ್ ಆಗಲ್ಲ ಮೇಡಮ್. ನಾವು ಆ ತರ ಕೇಳಿದ್ರು ನಮ್ಮನ್ನ, ಅದಕ್ಕೆ ನಾವು ಆಗೋದಿಲ್ಲ, ನಾವು ಆ ತರ ಇದಲ್ಲ ನಾವೆಲ್ಲ ಅಂತ ಅಂದೆ. ಅವರು ಅಷ್ಟಕ್ಕೆ ನನ್ನ ಮೇಲೆ ದ್ವೇಷ ಸಾಸಿ, ಆಯ್ತು ನಿಮ್ಗೆ ಏನ್ ಮಾಡ್ಬೇಕೋ ನಾವು ಮಾಡ್ತೀವಿ ಬಿಡಿ. ಅದರಿಂದ ಇವಾಗ ನಮ್ಗೆ ಎಲ್ಲರೂ ರಿಕೇನಿಂಗ್ ಆರ್ಡರ್ ಕೇಳಿದ್ರೆ ಅವ್ರಿಗೆ ಆರ್ಡರ್ ಕೊಡಬೇಡಿ, ರಿಕೇನಿಂಗ್ ಯೂನಿಟೇ ಮುಚ್ಚಿಬಿಡಿ ಅಂತ ಇದು ಮಾಡ್ಬಿಟ್ಟು ಇವಾಗ 3 ತಿಂಗಳಿಂದ ಮುಚ್ಚಿಬಿಟ್ಟಿದ್ದಾರೆ ಮೇಡಮ್. ಬೇರೆ ಹೆಣ್ಮಕ್ಳಿಗೆ ಈ ರೀತಿ ಕೇಳಿದ್ರು ಅಂತ ನಿಮ್ಮ ಹತ್ರ ಯಾರಾದ್ರೂ ಹೇಳ್ಕೊಂಡು? ನಮ್ಮ ಫ್ರೆಂಡ್ಗಳೆಲ್ಲ ಹೇಳಿದ್ದಾರೆ, ಆದ್ರೆ ಯಾರು ಬರೋದಿಲ್ಲ ಮೇಡಮ್ ಹೇಳೋದಕ್ಕೆ. ನಮ್ಮ ಫ್ರೆಂಡ್ಸ್ಗಳೇ ನಮ್ಮ ಜೊತೆ ಕೆಲಸ ಮಾಡೋವಾಗೆಲ್ಲ ಹೇಳಿದ್ದಾರೆ, ಈ ತರ ಎಲ್ಲ ಕೇಳಿದ್ದಾರೆ. ಈ ತರ ನನ್ನ ಫ್ರೆಂಡೇ ಒಬ್ಳು ಇದ್ದಾಳೆ, ಅವಳಿಗೂ ಈ ತರ ಮಾಡಿ ಅವ್ರಿಗೆ ಕೆಲ್ಸಕ್ಕೆ ಸೇರಿಸಿದ್ರು ಮೇಡಮ್, ಬ್ಯಾಂಕ್ಗೆ. ಈ ರೀತಿಯಾದಂತಹ ಒಂದು ಆಮಿಷಗಳನ್ನ ಒಡ್ತಾರೆ ಅಥವಾ ಈ ರೀತಿಯಾಗಿ ನನ್ಗೆ ನಾನು ಹೇಳಿದನ್ನ ಕೇಳಿದ್ರೆ ನಿಮ್ಗೆ ನಾನು ಕೆಲಸವನ್ನ ಕೊಡ್ತೀನಿ ಅಥವಾ ಕೆಲಸವನ್ನ ಕೊಡ್ಸೋದಿಲ್ಲ ಅಂತ ಹೇಳಿ ಯಾಕೆ ಯಾರು ಕೂಡ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಿಲ್ಲ ಅಂದ್ರೆ ಅವರು ಹೇಳ್ತಾರಲ್ಲ ಮೇಡಮ್, ನೀವು ಕಂಪ್ಲೇಂಟ್ ಏನಾರು ಕೊಟ್ರೆ ನಾವು ನಿಮ್ ಕಂಪ್ಲೇಂಟ್ ಕೊಟ್ರೆ ಅವ್ರು ತಗೊಳಕ್ ಹೋಗಲ್ಲ, ನಾವು ಅದಕ್ಕೆ ಜವಾಬ್ದಾರಿ ಅಲ್ಲ. ನಾವು ನಿಮ್ಮೇಲೆ ಹೇಳ್ತೀವಿ, ನೀವೇ ಈ ತರ ಅವರೇ ಈ ತರ ಊಹೆ ಮಾಡ್ತಾ ಇದಾರೆ ಅಂತ ಹೇಳ್ಬಿಡ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ ಮೇಡಮ್. ಓಕೆ, ರಹಮತುಲ್ಲಾ ಅವರೇ, ಹೇಮಾವತಿ ಹೇಳಿದಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಇಂತಹ ಒಂದು ಪ್ರಕರಣಗಳು ಅಲ್ಲಿ ನಡೀತಾ ಇದೆ ಅಂತ ಗೊತ್ತಿದ್ಯಾ? ಹೌದು ಮೇಡಮ್, ಗೊತ್ತಿದೆ, ಕರೆಕ್ಟ್. ಅಂದ್ರೆ ಪಕ್ಕ ಪ್ರೂಫ್ ಇಲ್ಲ ಮೇಡಮ್, ಇದು ನಡೀತಾ ಇದೆ. ಯಾಕಂದ್ರೆ
ಒಂದ್ ಹೆಣ್ಮಗು ಬಂದು ಆಚೆ ಕಡೆ ಬಾಯಿ ಬಿಟ್ಕೊಂಡು ಹೇಳ್ಕೊಂಡ್ರೆ ಅದಕ್ಕೆ ಎಷ್ಟು ಅವಮಾನ, ಅದು ಬೇರೆ ಕಡೆ ಹೆಂಗ್ ತಲೆ ಎತ್ಕೊಂಡು ಓಡಾಡ್ಲಿಕ್ಕೆ ಆಗತ್ತೆ ಮೇಡಮ್. ಅದಕ್ಕೋಸ್ಕರ ಹೇಳ್ದಿರ ತುಂಬಾ ನಡೀತಾ ಇದೆ ಮೇಡಮ್ ಅಲ್ಲಿ. ಆದ್ರೆ ಜಾಸ್ತಿ ಶ್ರೀನಿವಾಸ ಮೇಡಮ್. ಶ್ರೀನಿವಾಸ್ ಆವತ್ತಿಂದಾನು ಇದೆ. ಮೊನ್ನೆ ಕಮಿಷನರ್ ಸಾಹೇಬರು ಕೂಡ ಬೆಂಗಳೂರು ಮಿಲ್ಲರ್ ಅಲ್ಲಿ ಕೊಟ್ಟಿದ್ದಾರೆ. ಆ ಕಾಪಿ ಕೂಡ ನಿಮ್ಗೆ ಬಂದಿರ್ಬೋದು, ಅಥವಾ ಬೇಕಾದ್ರೆ ಕೊಡ್ತೀವಿ ಮೇಡಮ್, ನಮ್ಮ ಹತ್ರ ಇದೆ. ಅಲ್ಲಿ ನಡೀತಾ ಇದೆ ಮೇಡಮ್. ಈ ಶ್ರೀನಿವಾಸದ ಅಲ್ಲಿ ಅವಶ್ಯಕತೆನೇ ಇಲ್ಲ ಮೇಡಮ್. ಬೇಕಾದ್ರೆ ಎಲ್ಲರೂ ಸೇರಿ ಆ ಅಪ್ಪನ್ನ ಆಚೆ ಕಡೆ ಕಳಿಸೋದೇ ತುಂಬಾ ಉತ್ತಮ ಮೇಡಮ್. ಓಕೆ, ಯಾಕೆ ಈಗ ಇಂತಹ ಒಂದು ಪ್ರಕರಣಗಳಲ್ಲಿ ಎಷ್ಟು ಸಮಯದಿಂದ ನಡೀತಾ ಇದೆ? ಈಗ ಹುಡುಗಿಯರು ಬಂದಂತ ಸಂದರ್ಭದಲ್ಲಿ, ಹೆಣ್ಮಕ್ಳು ಬಂದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ವರ್ತಿಸ್ತಾರೆ. ಯಾರು ಕೂಡ ಇದನ್ನ ಹೇಳ್ಕೊಳ್ಳೋದಕ್ಕೆ ಹಿಂಜರಿತಾ ಇದ್ದಾರೆ, ಪ್ರತಿಭಟನೆಯನ್ನ ಮಾಡೋದಕ್ಕೆ ಹಿಂಜರಿತಾರೆ, ಒಂದು ಕೇಸ್ ಕೊಡ್ತಿಲ್ಲ. ಯಾರಾದ್ರೂ ಇದ್ರ ಅಂದ್ರೆ ಮುಂದೆ ಬಂದು ಏನಾದ್ರೂ ಮಾತನಾಡುವಂತ ಪ್ರಯತ್ನ ಮಾಡಿದಾರ, ಅಥವಾ ಹೇಳ್ದವರನ್ನೆಲ್ಲ ಇಲ್ಲ ನಾವು ನಿಮ್ಗೆ ಕೆಲಸ ಕೊಡೋದಕ್ಕೆ ಆಗೋದಿಲ್ಲ ಅಂತ ನೇರವಾಗಿ ಹೇಳ್ಬಿಟ್ಟಿದ್ದಾರೆ ಶ್ರೀನಿವಾಸ್? ಹೇಗೆ? ಹೌದು ಮೇಡಮ್, ನೇರವಾಗಿ ಹೇಳ್ತಾರೆ ಮೇಡಮ್. ಕೆಲಸ ಕೊಡ್ಸಕ್ ಆಗಲ್ಲ ಅಂತ ಹೇಳ್ತಾರೆ. ಆಮೇಲೆ ಈ ಬ್ಲೈಂಡ್ಗೆ ತುಂಬಾ ವರ್ಸ್ಟಾಗಿ ಮಾತಾಡ್ಕೊಂತಾರೆ ಮೇಡಮ್. ನಮ್ಮ ಹತ್ರ ಕೆಟ್ಟ ಮಾತಿನಿಂದಾನೇ ಮಾತಾಡ್ತಾರೆ ಅವರು. ಯಾಕಂದ್ರೆ ನೋಡಿ ಮೇಡಮ್, ಈಗ ನಮ್ಗೆ ಆ ಕೆಲಸ ಬಿಟ್ಟು ಕಲ್ತಿರೋದು ಏನ್ ಕೆಲಸ, ಆ ಕೆಲಸ ಬಿಟ್ಟು ನಾವು ಬೇರೆ ತರದಲ್ಲಿ ಕೆಲಸದಿಂದ ನಾವು ಬದುಕೋಕ್ ಕಷ್ಟ ಇದೆ. ಒಟ್ಟಿಗೆ ಎಷ್ಟು ಜನ ಇದ್ದೀರಿ ಸದಸ್ಯರು? ನಾವು ಸದಸ್ಯರು ಇದ್ದೀವಿ ಮೇಡಮ್. ಅಲ್ಲಿ ಈ ಚೇರ್ ರಿಪೇರಿ ಕೆಲಸ ಮಾಡೋರು ಒಂದು 30 ಜನನೇ ಇದ್ರು. ಈ ಶ್ರೀನಿವಾಸ್ ಕಾಟೆಯಿಂದಾನೇ ತಡಿಲಾರ್ದ ಒಬ್ಬೊಬ್ರು ಬಿಟ್ಟು ಹೋಗಿದ್ದಾರೆ ಮೇಡಮ್. 30-50 ಇದ್ರು ಮೇಡಮ್. ಎಲ್ಲ ಬಿಟ್ಟು ಹೋಗಿ ಇವಾಗ ಅಲ್ಲಿ ಉಳ್ಕೊಂಡಿರೋದೇ ಒಂದು 16-20 ಜನ ಇದೀವಿ ಮೇಡಮ್, ಚೇರ್ ರಿಪೇರಿ ಕೆಲಸ ಮಾಡೋರು. ಅಂದ್ರೆ ಇದರಲ್ಲಿ ಕೂಡ ಕೆಲವರು, ಈಗ ನಿಮ್ಮಂತವ್ರು ತುಂಬಾ ಮಂದಿ ಇದ್ದಾರೆ. ಅದ್ರಲ್ಲಿ ಕೂಡ ಈಗ ನಮ್ಗೆ ಬಂದಿರುವುದು 29ರಲ್ಲಿ 10 ಜನ ಮಾತ್ರ ಅಂಧರು ಇರುವಂತದ್ದು, ವಿಕಲಚೇತನರು ಅಂದ್ರೆ ಮೇಡಮ್, ನಾವು ಚೇರ್ ರಿಪೇರಿ ಮಾಡೋರು 20 ಜನ ಇರೋದು. ಅಲ್ಲಿ ಕಮಿಟಿ ಅಂತ ಮಾಡ್ಕೊಂಡಿದ್ದಾರೆ, NAB ಕಮಿಟಿ ಮಾಡ್ಕೊಂಡಿದ್ದಾರೆ. ಆ ಕಮಿಟಿಯಲ್ಲಿ ಮಾತ್ರ 10 ಜನ ಇರೋದು. ನಾವು ಚೇರ್ ರಿಪೇರಿ ಕೆಲಸ ಮಾಡೋರು 20 ಜನ ಇದ್ದೀವಿ ಮೇಡಮ್. ಈ ತರ ಬೇರೆ ತರದಲ್ಲಿ ಅಲ್ಲಿ ಜನ ಜಾಸ್ತಿ ಇದ್ದಾರೆ ಮೇಡಮ್. ಅಲ್ಲಿ ಒಳಗಡೆ ಟ್ರೈನಿಂಗ್, ಟೆಕ್ನಿಕಲ್ ಟ್ರೈನಿಂಗು, ಕಂಪ್ಯೂಟರ್ ಟ್ರೈನಿಂಗು, ಆಮೇಲೆ ಈ ಮೊಬಿಲಿಟಿ ಟ್ರೈನಿಂಗು ಅಂತ ಬೇರೆ ತರದಲ್ಲಿ ಬ್ಲೈಂಡ್ ಜಾಸ್ತಿ ಜನ ಇದ್ದಾರೆ. ಇದಕ್ಕೆಲ್ಲ ಹೆಡ್ ಶ್ರೀನಿವಾಸೆ. ಈ ಕಡೆ ಕಮಿಟಿ ಅವ್ರ ಮಾತುನು ಶ್ರೀನಿವಾಸ್ ಮಾತೇ ಕೇಳ್ಬೇಕು, ಕಮಿಟಿ ಅವರು ಕೇಳ್ಬೇಕು, ಈ ಕಡೆ ನಾವು ಬ್ಲೈಂಡ್ಸ್ ಕೇಳ್ಬೇಕು, ಆಫೀಸ್ ಸ್ಟಾಫ್ನವರು ಕೇಳ್ಬೇಕು. ಎಲ್ಲಾರ್ಗು ಇವನು ಒಂದ್ ಕೈಯಲ್ಲಿ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ ಮೇಡಮ್. ರತ್ನ ಅವರ ಸಾವಿನ ನಂತರ ಇಂಥದ್ದೆಲ್ಲ ಪ್ರಕರಣಗಳು ಆಗ್ತಾ ಇದೆ ಅಂತ ಹೇಳ್ತಿದ್ದೀರಿ? ಹೌದು ಮೇಡಮ್. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆಯನ್ನ ಮಾಡ್ತೀನಿ. ಕೇವಲ ಇದು ಆಸ್ತಿ ಕಬಳಿಸುವ ಹುನ್ನಾರ ಮಾತ್ರ ಅಲ್ಲ, ಇದರ ಹಿಂದೆ ಅನೇಕ ಘಟನೆಗಳು ಇದೆ. ಹೆಣ್ಮಕ್ಕಳನ್ನ ಉಪಯೋಗಿಸಿಕೊಳ್ಳುವಂತಹ ದುರುದ್ದೇಶವನ್ನ ಇಟ್ಕೊಂಡು ಈ ಒಂದು ಸಂಸ್ಥೆಯನ್ನ ಮಾಡ್ಕೊಳ್ಳಲಾಗ್ತದೆ. ಶ್ರೀನಿವಾಸ್ಗೆ ಈಗಾಗಲೇ ಇದರ ಬಗ್ಗೆ ಒಂದು ಆರೋಪ ಕೂಡ ಬಂದಿದೆ. ಸಾಕಷ್ಟು ಹೆಣ್ಮಕ್ಕಳು ಇದರ ಬಗ್ಗೆ ಆರೋಪವನ್ನು ಕೂಡ ಮಾಡಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಚರ್ಚೆಯನ್ನ ಮಾಡ್ತೀನಿ ಬ್ರೇಕ್ನ ನಂತರ.